ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣಕ್ಕೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಆಗಮನ. ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಕಂದಾಯ ವಿಭಾಗ ಬೆಳಗಾವಿ ಆರ್ಸಿ ಶ್ರೀಮತಿ ಜಾನಕಿ ಕೆಎಂ ಇವರು ಸಂಕೇಶ್ವರ ಪಟ್ಟಣಕ್ಕೆ ಆಗಮಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕರ್ನಾಟಕ ರಾಜ್ಯ ಗ್ರಾಮೀಣ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ತಾಲೂಕಾ ಘಟಕ ಹುಕ್ಕೇರಿ ಇವರ ಜಂಟಿ ಸಹಯೋಗದೊಂದಿಗೆ ಬೆಳಗಾವಿ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆಯು 28 ಮೇ 2026ರಂದು ಮುಂಜಾನೆ 11 ಗಂಟೆಗೆ ಲೀಲಾ ಲಾನ್ಸ್ ಹಾಲ್ನಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶಿವ ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಸಂಕೇಶ್ವರದಲ್ಲಿ ಈ ಆಗಮನದಿಂದ ಎಲ್ಲೆಡೆ ಹರ್ಷ ವ್ಯಕ್ತವಾಗಿದೆ. ಮೊದಲಿಗೆ ಶಂಕರಾಚಾರ್ಯ ಮಠಕ್ಕೆ ಹೋಗಿ ದರ್ಶನ ಪಡೆದು ಈ ಕಾರ್ಯಕ್ರಮಕ್ಕೆ ಆಯುಕ್ತರು ಆಗಮಿಸಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮತಿ ಜಾನಕಿ ಕೆಎಂ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಕಂದಾಯ ವಿಭಾಗ ಬೆಳಗಾವಿ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಎನ್.ಆರ್. ಪಾಟೀಲ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಳಗಾವಿ ಜಿಲ್ಲಾ ಘಟಕ, ಅದೇ ರೀತಿ ಶ್ರೀ ಶ್ರವಣ್ ನಾಯ್ಕ್ ಮಾನ್ಯ ಉಪವಿಭಾಗಾಧಿಕಾರಿಗಳು ಬೆಳಗಾವಿ ಉಪವಿಭಾಗ, ಶ್ರೀ ಬಲರಾಮ್ ಕಟ್ಟಿಮನಿ ಮಾನ್ಯ ತಹಸೀಲ್ದಾರರು ಹುಕ್ಕೇರಿ ಇವರು ವೇದಿಕೆ ಮೇಲೆ ಆಸೀನರಾಗಿ ಸ್ವಾಗತ ಎಂಬ ಪದದಲ್ಲಿ ಮಧುರ ಶಕ್ತಿ ಇದೆ. ಈ ವೇದಿಕೆ ನಿಮ್ಮೆಲ್ಲರ ಉಪಸ್ಥಿತಿಯಿಂದ ಕಂಡುಕೊಳ್ಳುತ್ತದೆ. ನಿಮ್ಮ ಉಪಸ್ಥಿತಿಯೇ ನಮ್ಮೆಲ್ಲರ ಪ್ರೇರಣೆ ಆಗಲಿ ಎಂದು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೆ ಸ್ವಾಗತ ಕೋರುವ ಈ ಕ್ಷಣ ನನಗೆ ಸದಾ ಸ್ಮರಣೀಯ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಮಹಾನಿರಂಜನ ಪ್ರಣವ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿ ಪೂಜರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಬೆಳಗಾವಿ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಂಘದ ಪದಾಧಿಕಾರಿಗಳು ಜಗದೀಶ್ ಗೌಡರ್, ರಾಜ್ಯ ಸಂಘದ ಪದಾಧಿಕಾರಿಗಳು ಬೈಲ್ಹೊಂಗಲ್, ಶಿವು ಗೊರವಕೋಳ್, ಸಂಚಾಲಕರು ಬೆಳಗಾವಿ ವಿಭಾಗ, ಮಲ್ಲಿಕಾರ್ಜುನ್ ಕರಡಿಗುಡ್ಡ ಲೆಕ್ಕ ಪರಿಶೋಧಕರು ಬೆಳಗಾವಿ ವಿಭಾಗ, ಮಹೇಶ್ ತೆಂಗಿನಕಾಯಿ ಸಹ ಸಂಘಟನಾ ಕಾರ್ಯದರ್ಶಿ, ಮಂಜು ಪಾಟೀಲ್ ಸಹ ಕಾರ್ಯದರ್ಶಿ ಬೆಳಗಾವಿ ವಿಭಾಗ, ರಾಮಚಂದ್ರ ನಾಯ್ಕ್ ಸಾಂಸ್ಕೃತಿಕ ಕ್ರೀಡಾ ಕಾರ್ಯದರ್ಶಿ ಬೆಳಗಾವಿ ವಿಭಾಗ, ಅದೇ ರೀತಿ ತಾಲೂಕಾ ಘಟಕದ ಅಧ್ಯಕ್ಷರು SP ಶಿಂದೆ, ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕಾ ಅಧ್ಯಕ್ಷರು ಬೆಳಗಾವಿ, ಶಂಕರ್ ಮಾಳ್ಗಿ ಖಾನಾಪುರ ತಾಲೂಕು, ಉಮೇಶ್ ನಾಗರಾಳಿ ಹುಕ್ಕೇರಿ ತಾಲೂಕು, ಮಲ್ಲಪ್ಪ ಹಟ್ಟಿ ಚಿಕ್ಕೋಡಿ ತಾಲೂಕು, ಸಂತೋಷ್ ಗಸ್ತಿ ನಿಪ್ಪಾಣಿ ತಾಲೂಕು, ಕಲ್ಮೇಶ್ ಕಲ್ಮಡಿ ಅಥಣಿ ತಾಲೂಕು, ಶೌಕತ್ ನಲವತ್ತವಾಡ್ ಕಾಗವಾಡ ತಾಲೂಕು, ರಾಜೇಂದ್ರ ಡಬ್ಬಗೋಳ್ ರಾಯಬಾಗ್ ತಾಲೂಕು, ರಾಮಚಂದ್ರ ನಾಯ್ಕ್ ಬೈಲೊಂಗಲ್ ತಾಲೂಕು, MA ಜಕಾತಿ ಚನ್ನಮ್ಮನ ಕಿತ್ತೂರ್ ತಾಲೂಕು, ಮಾರುತಿ ಶೀಗಿಹೊಳಿ ಗೋಕಾಕ್ ತಾಲೂಕು, ಹನುಮಂತ ಮೇಳಿಕೇರಿ ಮುಡಲ್ಗಿ ತಾಲೂಕು, ಮಲ್ಲಿಕಾರ್ಜುನ್ ಕರಡಿಗುಡ್ಡ ಸೌದತ್ತಿ ತಾಲೂಕು, SS ಗೋರನಕೊಳ್ಳ ರಾಮದುರ್ಗ ತಾಲೂಕು. ಈ ರೀತಿ ಅಲ್ಲದೆ ಎಲ್ಲ ಬೆಳಗಾವಿ ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಿರಣ್ ತೋರ್ಗಲ್ ಗೌರವಾಧ್ಯಕ್ಷರು, NR ಪಾಟೀಲ್ ಜಿಲ್ಲಾ ಅಧ್ಯಕ್ಷರು, ಸಂತೋಷ್ ಪಾಶಾಪುರಿ ಉಪಾಧ್ಯಕ್ಷರು, ಮಹೇಶ್ ತೆಂಗಿನಕಾಯಿ ಪ್ರಧಾನ ಕಾರ್ಯದರ್ಶಿ, ಮಲ್ಲಿಕಾರ್ಜುನ್ ಕರಡಿಗುದ್ದ ಜಿಲ್ಲಾ ಖಜಾಂಚಿ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಉಮೇಶ್ S ನಾಗರಾಳಿ ತಾಲೂಕಾ ಅಧ್ಯಕ್ಷರು ಹುಕ್ಕೇರಿ ಚೆನ್ನಾಗಿ ಪದಾಧಿಕಾರಿಗಳು ಬಂದಿರುತ್ತಾರೆ. ಇವರೆಲ್ಲರೂ ಉಪಸ್ಥಿತರಿದ್ದರು. ಪಗರೇಶ್ S ಸ್ವಾಗತಿಸಿದರು. ಮುಕ್ತಾರ್ ಕಾಮೋಜಿ ವಂದನಾರ್ಪಣೆ ಮಾಡಿದರು. ವಿಠಲ್ ಉಪನಟ್ಟಿ ನಿರೂಪಣೆ ಮಾಡಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಅತಿಥಿ ಗಣ್ಯಮಾನ್ಯರಿಗೆ ಪೂಜ್ಯರಿಗೆ ಸತ್ಕರಿಸಿ ಗೌರವಿಸಲಾಯಿತು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್.
ಎಲ್ಲ ಕಾರ್ಯಕ್ರಮದ ಸಭೆಗೆ ಪದಾಧಿಕಾರಿಗಳು ಅಷ್ಟೇ ಬಂದಿದ್ದೀರಿ. ನಾವೇ ಎಲ್ಲರೂ ಬಂದಿರ್ತೀವಿ. ಬಟ್ ಯಾಕೋ ಮಾತಾಡೋದ್ರಿಂದ ಏನೋ ಗೊತ್ತಿಲ್ಲ, ನಮ್ಮ ಸಂಘಟನೆ ಇನ್ನೂ 4 ವರ್ಷದಿಂದ ಬರಬೇಕಿತ್ತು. ಮಾನ್ಯ ಸದಸ್ಯರು ಬಂದಾಗ ಅವರೆಲ್ಲ ಬಂದಾಗ ಆ ಕಾರ್ಯಕ್ರಮ ಬರಬೇಕಿತ್ತು, ಬಂದಿಲ್ಲ. ನಾವೆಲ್ಲರೂ ಕೂಡ ಮತ್ತು ನಮ್ಮ ವಿಚಾರಗಳು ಇನ್ನೂ ಕ್ಷಮೆ ಕೇಳ್ತೀವಿ. ಮೊದಲಿಗೆ ನಾವು ಸರ್ಕಾರದ ಯೋಜನೆಗಳನ್ನ ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೆ ನಾವು ತಲುಪಿಸುವಂತ ಕೆಲಸವನ್ನ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಸೇವಕರು ಸೇರಿ ಸರ್ಕಾರದ ಎಲ್ಲ ಯೋಜನೆಗಳನ್ನ ವಿಧವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಹಿಂದಿನ ಕಾಲದಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಏನು ಕಪ್ಪಳಾಗಿ ಹುಡುಕಬೇಕಂತ ಕರೆದಿದ್ರು. ಇವರು ಕಾಲ ಯಾಕೆ ಬಂದಾಗ ಅಂದ್ರ ಏನು ಸರ್ಕಾರಗಳ ಪದಾರ್ಥ ಬಂದು ಜನರ ಭಾವನೆಗಳ ಪದಾರ್ಥ ಬಂದು ಆ ಭಾವನೆಗಳ ತಕ್ಕಂತೆ ನಾವು ಇವತ್ತು ಮತದಾರ ಪ್ರತಿನಿಧಿ ಮಾಡ್ತಾ ಇದ್ದೀವಿ. ನಾವು ಸಂಘಟನೆ ಕೊಡ್ತೀವಿ. ನಾನು ಬಹಳ ಉತ್ತಮವಾಗಿ ನೋಡ್ತಾ ಹೇಳಿದ್ದೇನೆ. ನನ್ನ 6 ವರ್ಷದ ಆಡಳಿತ ಅವಧಿಯಲ್ಲಿ ನಾನು 3 ಇಲಾಖೆಗಳನ್ನು ನೋಡಿದ್ದೇನೆ. ನಾನು ಪ್ರಥಮ ಇಲಾಖೆ ರೂರಲ್ ಡೆವಲಪ್ಮೆಂಟ್, ಅವ್ರು ಬಂದಿದೆ 2010. ಒಂದು ಫೋನ್ಲೇ ಒಂದು ಮೆಸೇಜ್ ಇಡೀ ತಾಲೂಕಿಗೆ ಬಂದ್ ಮಾಡ್ತಾರೆ. ಅದನ್ನು ನೀವು ಬಂದ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರ ಅರ್ಥ ಅಷ್ಟು ಸಂಘಟನೆ ಅವರಿಗೆ. ನಿಮ್ಮ ಬೇಡಿಕೆ ನ್ಯಾಯಸಮ್ಮತ ಇರ್ಬೋದು, ಅದನ್ನು ಕೇಳುವ ರೀತಿ ನೀತಿ ಸಂಘಟನೆ ಇದೆ. ನಾನು ಪಾಟೀಲ್ ಸಾಕಷ್ಟು ಸಲ ಹೇಳಿದ್ದೀನಿ, ನಿಮ್ಮಲ್ಲಿ ಸಂಘಟನೆ ಇಲ್ಲ, ನಿಮ್ಮಲ್ಲಿ ಹೋಗಿಲ್ಲ. ಅದಕ್ಕೊಂದು ಮತ್ತೊಂದು ಎಕ್ಸಾಂಪಲ್ ಎಲ್ಲರೂ ಸಿಗುತ್ತೆ. ಪಾಟೀಲ್ ಎಕ್ಸಾಂಪಲ್ 60 ಜನ ಮ್ಯಾನೇಜ್ ಮಾತಾಡೋದು ಡಾಟಾ ನೀವು ರೆಡಿ ಮಾಡಿಕೊಂಡ್ರೆ ನನ್ನ ಜೊತೆಗೋ ಎ ಸಿ ಜೊತೆಗೋ ಶಿರಾ ಜೊತೆಗೋ ಡಿ ಸಿ ಜೊತೆಗೋ ನೀವು ಮಾತಾಡಿದರೆ ಅದಕ್ಕೆ ವರ್ಕ್ ಇಲ್ಲ. ಏನು ಮಾಡ್ತೀವಿ, ಹೊಸ ಡಿ ಸಿ ಶಿರಾಗೆ ಎ ಸಿ ಬಂದು ಕೊಡ್ತೀವಿ. ಅವರು ಆಯಿತು ಅಂತಾರೆ, ಆ ಕಡೆಗೆ ಇರ್ತಾರೆ. ನೆಕ್ಸ್ಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗುವಾಗ ನೀವು ಅವರು ನೋಡ್ತೀವಿ. ನನ್ನ ವೈಯಕ್ತಿಕ ಅನುಭವ ಇದೆ. ಯಾಕೆಂದರೆ ಎಲ್ಲ ಕೆಲಸ ಮಾಡ್ತೀವಿ, ಕೆಲವರಿಗೆ ಸುಖ ಪಡೋದು ಮನಸ್ಸಲ್ಲಿರಲ್ವೋ ಅಥವಾ ಆಗಲ್ವೋ ಅಂತ ಹೇಳಿದ್ರೆ ಹಂಗೆ ಕೆಲವರಿಗೆ ಸುಖನ ಅನುಭವಿಸೋಕ್ಕೆ ಬರೋದಿಲ್ಲ. ಮನೇಲಿ ಹೇಳ್ತೀವಲ್ಲ, ಮನೇಲಿ ಕೆಲಸ ಮಾಡೋರಿಗೆ ನಿಮ್ಮ ತಾಯಿಗೆ ಹೇಳಿರ್ತೀರಿ ಅಥವಾ ನಿಮ್ಮ ಮನೇಲಿ ನಿಮ್ಮ ಹೆಂಡತಿಗೆ ಹೇಳಿರ್ತೀರಿ, ಮನೇಲಿ ಏನು ಕೆಲಸ, ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಕೆಲಸ ಇರಲ್ಲ. ಹಂಗಾಗೈತೆ ನಿಮ್ಮ ಪರಿಸ್ಥಿತಿ. ಏನು ಕೆಲಸ ಮಾಡ್ತಾರೆ ವಿಲೇಜಲ್ಲಿ ಹೋಗ್ಬೇಕು, ಏನು ಕೆಲಸ ಮಾಡ್ತಾರೆ ವಿಲೇಜ್ ಅಡ್ಮಿಷನ್, ಏನು ಕೆಲಸ ಇದೆ, ಎಲ್ಲ ಆಗೋಗಿ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ದೀವಿ, ಏನು ಕೆಲಸ ಇಲ್ಲ ಅಂತ. ಬಟ್ ವಾಸ್ತವ ಹಂಗೆ ಇರೋಂಗಿಲ್ಲ ಅಂತ ನಿಮಗೂ ಗೊತ್ತು ಅಲ್ವಾ. ನೀವು ವೈಯಕ್ತಿಕ ಬದುಕಿಗೆ ಅಥವಾ ನಿಮ್ಮ ಮನೆಗೆ ಸಮಯ ಕೊಡೋದು ತುಂಬ ಕಡಿಮೆ ಕಂದಾಯ ಇಲಾಖೆ. ಎಲ್ಲರೂ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರು ಇಲ್ಲಿ ತಗೊಂಡು ನಿಮ್ಮ ಮಕ್ಕಳನ್ನ, ನಿಮ್ಮ ಪೋಷಕರನ್ನ ಬೆಳೆಸ್ತಿರ್ತಾರೆ. ಹೊರತಾಗಿ ನನ್ನ ಪ್ರಕಾರ 80% ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಲು ಮನೆಗೆ ಕೆಲಸ ಕೊಡೋದು, ಅಲ್ಲಾಗ ಮನೆಗೆ ಸಮಯ ಕೊಡೋದು ಕಡಿಮೆ. ಆಡಳಿತ ಕೂಡ ಬಹಳ ಸ್ವಚ್ಛ ಮತ್ತು ಕ್ರಿಯಾತ್ಮಕವಾಗಿ ಕೆಲಸ ಮಾಡುವ ಮುಖಾಂತರವಾಗಿ ಜನರಿಗೆ ಒಂದು ಒಳ್ಳೆಯ ಸನ್ಮಾನಕ್ಕೆ ಕೊಡುವಂತ ಕೆಲಸ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ತಾವೆಲ್ಲರೂ ಅತ್ಯಂತ ಕ್ರಿಯಾತ್ಮಕವಾಗಿ ಬರಲಿಕ್ಕ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರಿ. ಈ ನಿಮ್ಮ ಕಾರ್ಯಕಾರಿಣಿ ಸಭೆ ಮುಂದುವರೆಗಿ ಏನೇ ಬರಲಿ ಆತ್ಮಸ್ಥೈರ್ಯ ಅನ್ನುವಂಥದ್ದು ಇರಬೇಕಾಗ್ತದೆ. ಆತ್ಮಸ್ಥೈರ್ಯ ಏನು ಮಾಡುವ ಸಾಧ್ಯತೆ ಹಾಗೆಯೇ ನಮ್ಮ ಜಾನಕಿ ಮೇಡಮ್ ಅವರು ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ನಾವು ಹೇಳಿದ್ರು. ನೀವು ನಮ್ಮ ಶ್ರವಣ ಅವರು ಹೇಳಿದ್ರು 600 ಜನ ಆಗಿದೆ, ಇಷ್ಟೇ ಜನ ಬಂದಿದೆ ಅಂತ ಹೇಳಿ. ನಮ್ಮೆಲ್ಲ ಅದೊಂದು ಬಹಳ ಕೊರತೆ. ಎಲ್ಲೇ ಆಗಲಿ ಒಬ್ಬ ಸಭೆ ಸಮಾರಂಭ ಐತೆ ಅಂತಂದ್ರೆ 100 ಜನ ಬರ್ತಾವ, ನಾವೆಲ್ಲ ಬಹಳ